ಒಂದು ಬಿಸಿಲಿನ ಬೆಳಿಗ್ಗೆ ಒಂದು ಹಸು ಹಸಿರು ಹುಲ್ಲುಗಾವಲಿನಲ್ಲಿ ಶಾಂತವಾಗಿ ಮೇಯುತ್ತಿತ್ತು. ಹಸು ನಿಧಾನವಾಗಿ ಅಗಿಯುತ್ತಾ ಬೆಚ್ಚಗಿನ ಸೂರ್ಯನನ್ನು ಆನಂದಿಸುತ್ತಿತ್ತು. ಪೊದೆಯ ಹಿಂದೆ ನರಿಯೊಂದು ಸದ್ದಿಲ್ಲದೆ ನೋಡುತ್ತಿತ್ತು. ಆ ಹಸು ಬಲಿಷ್ಠ ಮತ್ತು ಆರೋಗ್ಯಕರವಾಗಿ ಕಾಣುತ್ತದೆ ಎಂದು ನರಿ ಯೋಚಿಸಿತು. ಆದರೆ ಒಂಟಿಯಾಗಿ ಹಿಡಿಯಲು ತುಂಬಾ ದೊಡ್ಡದಾಗಿದೆ. ಆದ್ದರಿಂದ ನರಿಗೆ ಒಂದು ಯೋಜನೆ ಇತ್ತು. ನರಿ ನಡೆದುಕೊಂಡು ಹೋಗಿ, ಹಸು, ನನಗೆ ಸಹಾಯ ಬೇಕು. ಒಂದು ಎಳೆಯ ಪ್ರಾಣಿ ಹತ್ತಿರದ ಗುಂಡಿಯಲ್ಲಿ ಸಿಲುಕಿಕೊಂಡಿದೆ. ಬಲಿಷ್ಠ ಯಾರಾದರೂ ಮಾತ್ರ ಸಹಾಯ ಮಾಡಬಹುದು. ಹಸು ಆಶ್ಚರ್ಯಚಕಿತವಾಯಿತು. ಓಹ್, ಇಲ್ಲ. ಅದು ಗಂಭೀರವಾಗಿ ಧ್ವನಿಸುತ್ತದೆ. ಹೋಗೋಣ. ಹಸು ನರಿಯನ್ನು ಕಾಡಿಗೆ ಹಿಂಬಾಲಿಸಿತು. ಅವರು ಆಳವಾಗಿ ನಡೆಯುತ್ತಿದ್ದಂತೆ ಹಸು ಖಚಿತವಿಲ್ಲ ಎಂದು ಭಾವಿಸಲು ಪ್ರಾರಂಭಿಸಿತು. ಗುಂಡಿ ಎಲ್ಲಿದೆ? ಹಸು ಕೇಳಿತು. ಸ್ವಲ್ಪ ಮುಂದೆ ನರಿ ಕುತಂತ್ರದ ನಗುವಿನೊಂದಿಗೆ ಹೇಳಿತು. ಇದ್ದಕ್ಕಿದ್ದಂತೆ ಹಸು ನಿಂತಿತು. ಕಾಡು ಶಾಂತವಾಗಿತ್ತು, ತುಂಬಾ ಶಾಂತವಾಗಿತ್ತು. ಯಾವುದೇ ಸಿಕ್ಕಿಹಾಕಿಕೊಂಡ ಪ್ರಾಣಿ ಇರಲಿಲ್ಲ, ರಂಧ್ರವಿಲ್ಲ. ನರಿ ಮಾತ್ರ ಜಿಗಿಯಲು ಸಿದ್ಧವಾಗಿ ಕಾಣುತ್ತಿತ್ತು. ಆಗಲೇ ಮರಗಳಲ್ಲಿದ್ದ ಕೆಲವು ಪಕ್ಷಿಗಳು ಜೋರಾಗಿ ಕಿರುಚುವ ಶಬ್ದಗಳನ್ನು ಮಾಡಿದವು. ಆ ಶಬ್ದವು ನರಿ ಭಯಭೀತವಾಯಿತು. ಅದು ಭಯಭೀತರಾಗಿ ಕಾಡಿಗೆ ಓಡಿಹೋಯಿತು. ಹಸು ತಿರುಗಿ ಶಾಂತವಾಗಿ ಹುಲ್ಲುಗಾವಲಿಗೆ ಹಿಂತಿರುಗಿತು. ನಡೆಯುವಾಗ ಹಸು ಯೋಚಿಸಿತು, ಮುಂದಿನ ಬಾರಿ ನಾನು ಇನ್ನೂ ಸಹಾಯ ಮಾಡುತ್ತೇನೆ, ಆದರೆ ನಾನು ಹೆಚ್ಚು ಜಾಗರೂಕರಾಗಿರಬೇಕು.